ಪ್ರೀತಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮ್ಯಾಥಮೆಟಿಕ್ಸ್ ರಿವಿಷನ್ ಕ್ಲಾಸ್ಗೆ ಸ್ವಾಗತ. ಈ ದಿನ ನಾನು ನಿಮಗೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್ ಅಂದರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷಾ ದೃಷ್ಟಿಯಿಂದ ಯಾವ್ಯಾವ ಅಂಶಗಳನ್ನು ನೀವು ಪ್ರಮುಖವಾಗಿ ಅಭ್ಯಾಸ ಮಾಡಬೇಕು, ಆ ಒಂದು ಅಂಶಗಳ ಮೇಲೆ ಪರೀಕ್ಷೆಯಲ್ಲಿ ಹಿಂದಿನ ವರ್ಷಗಳಲ್ಲಿ ಪ್ರಶ್ನೆಗಳು ಯಾವ ರೀತಿ ಮೂಡಿತು ಅನ್ನೋದಕ್ಕೂ ಕೂಡ ನಿಮಗೆ ನಾನು ಉದಾಹರಣೆಗಳನ್ನು ಕೊಡ್ತೀನಿ. ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಸ್ನೇಹಿತರೆ, ನಾನು ಮೊದಲನೇದಾಗಿ ಈ ಅಧ್ಯಾಯದಲ್ಲಿ ತೆಗೆದುಕೊಂಡಿರುವಂತಹ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂತ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಆಫ್ ಸಾಲ್ವಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್. ಅಂದರೆ ವರ್ಜಿಸುವ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಸಾಲ್ವ್ ಮಾಡೋದು ಹೇಗೆ, ಅವುಗಳನ್ನ ಬಿಡಿಸೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಒಂದು ಸರಳ ಉದಾಹರಣೆಯೊಂದಿಗೆ ಲೆಕ್ಕವನ್ನು ಪ್ರಾರಂಭಿಸೋಣ. ಸ್ನೇಹಿತರೆ, ಒಂದು ಪ್ರಶ್ನೆ ಇಲ್ಲಿದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 8, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಅಂತ. ಇದನ್ನ ವರ್ಜಿಸುವ ವಿಧಾನದಲ್ಲಿ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಈಗ ಈ ಒಂದು ಈಕ್ವೇಶನ್ ಅನ್ನು ನಾನು ಮತ್ತೊಮ್ಮೆ ಬರ್ಕೊಳ್ತಾ ಇದ್ದೀನಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 8, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ಎಕ್ಸ್ ನ ಸಹಗುಣಕ ಇಲ್ಲೂ ಕೂಡ ಒಂದಿದೆ, ಇಲ್ಲೂ ಕೂಡ ಒಂದಿದೆ, ವೈ ನ ಸಹಗುಣಕನೂ ಕೂಡ ಒಂದಿದೆ. ಆದ್ರೆ ಅವುಗಳ ಚಿಹ್ನೆಯನ್ನ ನೋಡಿ. ಸೊ ಕೋಎಫಿಷಿಯಂಟ್ಸ್ ಆಫ್ ಬೋತ್ ಎಕ್ಸ್ ಅಂಡ್ ವೈ ಆರ್ ಸೇಮ್, ಬಟ್ ವೈ ಹ್ಯಾವಿಂಗ್ ಡಿಫರೆಂಟ್ ಸೈನ್. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಇದನ್ನ ನೇರವಾಗಿ ಆಡ್ ಮಾಡೋದ್ರಿಂದ ನಾವು ಇವೆರಡನ್ನ ಕ್ಯಾನ್ಸಲ್ ಮಾಡ್ಬೋದು, ಎಲಿಮಿನೇಟ್ ಮಾಡ್ಬೋದು. ಸೊ ಪ್ಲಸ್ ವೈ ಅಂಡ್ ಮೈನಸ್ ವೈ ಗೆಟ್ ಕ್ಯಾನ್ಸಲ್. ಎಕ್ಸ್ ಪ್ಲಸ್ ಎಕ್ಸ್ 2x ಆಗುತ್ತೆ. 2x ಇಸ್ ಈಕ್ವಲ್ ಟು 8 ಪ್ಲಸ್ 2 10 ಆಯಿತು. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 2 ಅಂತ ಬರ್ಕೊಂತೀವಿ. 2 5s. So therefore x is equal to 5 ಬಂತು. Now to find y, substitute x is equal to 5 in any one of the equation. I am going to take x plus y is equal to 8. So in place of x, take x is equal to 5. Here this becomes 5 plus y is equal to 8. x ನ ಜಾಗಕ್ಕೆ 5 ಅನ್ನು ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ x ನ ಬೆಲೆಯನ್ನು ಕಂಡುಹಿಡ್ಕೊಂಡಿದ್ದೀನಿ. ನಾವು ಜಸ್ಟ್ ಟ್ರಾನ್ಸ್ಪೋಸ್ ದಿಸ್ ಒನ್ ಟು ದ ರೈಟ್ ಹ್ಯಾಂಡ್ ಸೈಡ್. ಇಲ್ಲಿ ಪ್ಲಸ್ 5 ಇರೋದು ಬಲಗಡೆಗೆ ಹೋದಾಗ ಏನಾಯ್ತು, 8 ಮೈನಸ್ 5 ಆಯ್ತು. ದೇರ್ಫೋರ್ y ಇಸ್ ಈಕ್ವಲ್ ಟು 3 ಬಂತು. ಸೊ ಹಾಗಾಗಿ ನಮಗೆ ಬೇಕಾದಂತಹ ಬೆಲೆ x ಇಸ್ ಈಕ್ವಲ್ ಟು 5 ಅಂಡ್ y ಇಸ್ ಈಕ್ವಲ್ ಟು 3. ನಮಗೆ ಬಂದಿರುವಂತಹ ಉತ್ತರ ಸರಿ ಇದೆಯೋ ಅಥವಾ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಕ್ಕೆ ವೆರಿಫಿಕೇಶನ್ ಅನ್ನು ಮಾಡಬೇಕಾಗುತ್ತೆ. x is equal to 5 and y is equal to 3 ನ ಎನಿ ಒನ್ ಆಫ್ ದಿ ಈಕ್ವೇಶನ್ ಅಥವಾ ಎರಡು ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಕೊಟ್ಟಿರುವಂತಹ ಬಲಭಾಗದ ಬೆಲೆಗೆ ಅದು ಈಕ್ವಲ್ ಆಗುತ್ತಾ ನೋಡೋಣ. 5 plus 3 is equal to 8. Both LHS and RHS becomes equal. Now 5 minus 3 is equal to 2. ಸೊ ಹಾಗಾಗಿ ನಮಗೆ ದೊರೆತಿರುವಂತಹ x ಮತ್ತು y ನ ವ್ಯಾಲ್ಯೂಸ್ ಗಳು ಫಾರ್ ದ ಗಿವನ್ ಈಕ್ವೇಶನ್ಸ್ ಗೆ ವೆರಿಫೈ ಆಗುತ್ತೆ, ಟ್ಯಾಲಿ ಆಗುತ್ತೆ. ಸೊ ಹಾಗಾಗಿ ದಿಸ್ ಆನ್ಸರ್ ಇಸ್ ಕರೆಕ್ಟ್. ಸೊ ಈ ರೀತಿ ಸುಲಭವಾಗಿ ನೀವು ಪ್ರಶ್ನೆಗಳನ್ನ ಬಿಡಿಸೋದ್ರ ಮೂಲಕ ಈಸಿಯಾಗಿ 2 ಅಂಕಗಳನ್ನ ಗಳಿಸಬಹುದು. ಬಹುಶಃ ಈ ಒಂದು ವಿಧಾನ ನಿಮಗೆ ಅರ್ಥ ಆಯಿತು ಅನ್ಕೊಂತೀನಿ. ಇನ್ನೊಂದೆರಡು ಪ್ರಶ್ನೆಗಳನ್ನ ಈ ವಿಧಾನದಲ್ಲಿ ಬಿಡಿಸಿ ನೋಡೋಣ. ಈಗ ಮತ್ತೊಂದು ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ನಾನು ಬಲಭಾಗದಲ್ಲಿ ಪ್ರಶ್ನೆಯನ್ನು ಬರೆದಿದ್ದೀನಿ. 2x plus y is equal to 6 and 2x minus y is equal to 2. ಈ ಒಂದು ಈಕ್ವೇಶನ್ ಅಲ್ಲಿ ನೋಡಿ, ಇಲ್ಲೂ ಕೂಡ y ನ ಕೋಎಫಿಷಿಯಂಟ್ ಸೇಮ್ ಇದೆ, ಅದರ ಚಿಹ್ನೆ ಪ್ಲಸ್ ಅಂಡ್ ಮೈನಸ್ ಇದೆ. ನಾವು ಹಿಂದಿನ ಲೆಕ್ಕವನ್ನ ಬಿಡಿಸಲಿಕ್ಕೆ ಯಾವ ವಿಧಾನವನ್ನ ಅಳವಡಿಸ್ಕೊಂಡಿದ್ವೋ ಅಥವಾ ಬಳಸ್ಕೊಂಡಿದ್ವೋ ಇಲ್ಲೂ ಕೂಡ ಅದೇ ವಿಧಾನವನ್ನ ಬಳಸ್ಕೊಳ್ಳೋಣ. ಇಲ್ಲಿ ಕೋಎಫಿಷಿಯಂಟ್ ಆಫ್ x 2 ಇದೆ, ಆದ್ರೆ ಎರಡೂ ಕೂಡ ಪ್ಲಸ್ ಇರೋದ್ರಿಂದ ನಾವು y ನ ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಸೊ ಯಾವುದರ ಮೂಲಕ ಅಂತ ಹೇಳಿದ್ರೆ ಬೈ ಆಡಿಂಗ್ ದೀಸ್ ಟು ಈಕ್ವೇಶನ್ಸ್. ಈಕ್ವೇಶನ್ ಅನ್ನು ಆಡ್ ಮಾಡೋಣ. ಪ್ಲಸ್ y ಅಂಡ್ ಮೈನಸ್ y ಗೆಟ್ ಕ್ಯಾನ್ಸಲ್. 2x plus 2x becomes 4x. 6 plus 2 becomes 8. Therefore x is equal to 8 divided by 4. ಇದನ್ನ ಡಿವೈಡ್ ಮಾಡೋಣ. 4 2s are x is equal to 2 ಬಂತು. Now again what we have followed in the previous problem, ಇಲ್ಲೂ ಕೂಡ ಹಾಗೆ ಮಾಡೋಣ. To find y, substitute
x is equal to 2 in ಯಾವ ಈಕ್ವೇಶನ್ ತಗೊಳ್ಳೋಣ? ಮೊದಲನೇದು ತಗೊಳ್ಳೋಣ. 2x plus y is equal to 6. ನಾವು x ಜಾಗಕ್ಕೆ 2 ಅನ್ನು ಬರ್ಕೊಳ್ತಾ ಇದ್ದೀನಿ, plus y is equal to 6. 2 2s are 4 plus y is equal to 6. Therefore y is equal to, ಇದನ್ನ ಬಲಭಾಗ ತೆಗೆದುಕೊಂಡು ಹೋದ್ರೆ 6 minus 4 ಆಯಿತು. Plus 4 becomes minus 4 when we are going to take the 4 to the right hand side. Then y is equal to 2 ಬಂತು. Then the expected answer for this question is x is equal to 2 and y is equal to 2. Now we can verify easily. When we substitute x is equal to 2, 2 into 2 becomes 4, and then if we substitute the value of y2, then 4 plus 2 becomes 6. So here also 2 2s are 4, minus 2 then becomes 2. Therefore these values, corresponding values of x and y are holds good for the both equations. Therefore the answer obtained is correct. So like this we can solve the problems based on elimination method. ಹಾಗಿದ್ರೆ ಸ್ನೇಹಿತರೆ, ಕಳೆದ ವರ್ಷ ಏಪ್ರಿಲ್ 20 ಅಂದ್ರೆ ಕಳೆದ ವರ್ಷದ ಎಕ್ಸಾಮ್ ಅಲ್ಲಿ, ಅದು ಜೂನ್ ನಲ್ಲಿ ಕಂಡಕ್ಟ್ ಆಗಿತ್ತು. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪ್ರಶ್ನೆ ಬಂದಿದೆ ಅಂತ ಅಲ್ಲಿ ಬರ್ದಿದ್ದೀನಿ, ಅದನ್ನ ಸಾಲ್ವ್ ಮಾಡಿ ನೋಡೋಣ ಎಷ್ಟು ಉತ್ತರ ಬರುತ್ತೆ ಅಂತ. ಸಾಲ್ವ್ 2x plus y is equal to 11, then x plus y is equal to 8, which is appeared in annual exam 2020. Now look at the coefficients of x and y and their sign. Here the x coefficient 2 and x coefficient 1. Here coefficient of y is 1, coefficient of y here also 1. Therefore it is easy to eliminate. Then now it is 11 and 8 is there. So because of the plus sign which is in the given equations, so what we have to do here, it is not possible to add to eliminate y. So we have to subtract the equation. We have to subtract the second equation from 1. So therefore it becomes 2x plus y is equal to 11. Then x plus y is equal to 8. Now because of the subtraction we have to change the sign of the second equation. Now 2x ಇಲ್ಲಿ ಏನು ಇಲ್ಲ ಅಂತಂದ್ರೆ 1 ಇರುತ್ತೆ ಅಂತ ನಿಮಗೆ ಗೊತ್ತಿದೆ. 2x minus 1x is 1x. Plus y and minus y get cancelled. Here 11 ಅಲ್ಲಿ ಇಲ್ಲಿ ಸೆಕೆಂಡ್ ಈಕ್ವೇಶನ್ ಅಲ್ಲಿ ಏನಾಗುತ್ತೆ, ಇಲ್ಲಿರುವಂತ ಸೈನ್ಗಳು, ನಾನು ಏನು ಬ್ರಾಕೆಟ್ ಅಲ್ಲಿ ಸೈನ್ಗಳನ್ನ ಬರ್ಕೊಂಡಿದ್ದೀನಿ, ಆ ಸೈನ್ಗಳನ್ನ ಕನ್ಸಿಡರ್ ಮಾಡಿಕೊಂಡು ನಾವು ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಅಥವಾ ಆಡ್ ಮಾಡಬೇಕಾಗುತ್ತೆ. ಇಲ್ಲಿ 11 ಅಲ್ಲಿ 8 ಅನ್ನ ಸಬ್ಟ್ರಾಕ್ಟ್ ಮಾಡ್ತಾ ಇದ್ವಿ, 3 ಬಂತು. therefore x is equal to 3 ಆಯಿತು. The value of x becomes 3 in this case. Now to calculate the value of y, substitute x is equal to 3 in the second equation. So therefore in place of x write 3. 3 plus y is equal to 8. Therefore y is equal to 8 minus 3, y is equal to 5. So here the values obtained for the x and y are 3, x is equal to 3 and y is equal to 5. So like this we can calculate the corresponding value of x and y from the given pair of linear equations in two variables. This is very important for the point of examination for 2 marks. There will be a compulsory question on this kind. So my dear students, I request you to solve question number 3, 4, 5. Question number 3 is appeared in supplementary exam last year. Fourth question is from model paper 1 and fifth question is from model paper 2. I hope you have learned elimination method effectively and I hope you are going to solve these 3 problems easily. ನಿಮಗೆ ಯಾವುದೇ ಡೌಟ್ ಇದ್ದರೆ, ವರ್ಜಿಸುವ ವಿಧಾನದಲ್ಲಿ ಯಾವುದೇ ಸಂಶಯಗಳಿದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಅದನ್ನು ಹಾಕಿ, ನಾನು ಅದಕ್ಕೆ ಸೊಲ್ಯೂಷನನ್ನು ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.